ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ನ ಎಷ್ಟೇ ಬೈದ್ರು, ನಿನ್ನ ಮೇಲೆ ಎಷ್ಟು ಕೋಪ ಮಾಡಿಕೊಂಡ್ರು ನಗ್ನಗ್ತಾ ಹೇಗೆ ತಗೋತೀಯ ಕಲ್ಯಾಣಿ? ಒಂದೊಂದ್ಸಲ ಚಿಕ್ಕ ಮಗು ಥರ ಕಾಣಿಸ್ತೀಯ, ಒಂದೊಂದ್ಸಲ ಚೇಷ್ಟೆ ಮಾಡೋ ಕೋತಿ ಥರ ಕಾಣಿಸ್ತೀಯ, ಮತ್ತೊಂದ್ಸಲ ಹಠಮಾರಿ ಥರ ಕಾಣಿಸ್ತೀಯ. ಇವೆಲ್ಲದನ್ನು ಮೀರಿ ಅಂದವಾಗಿರೋ ರಾಕ್ಷಸಿ ಥರ ಕಾಣಿಸ್ತೀಯ. ಪರವಾಗಿಲ್ಲ ಮೂರ್ತಿಯವರೇ, ಮಾತಾಡಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರ್ ಜೊತೆ ಇದ್ದೀನಿ. ಬರ್ಬೇಕಾದ್ರೆ ಮಲ್ಗೆ ಹೂ ತಗೊಂಡ್ ಬನ್ನಿ. ನಿಂದೊಂದು ಮಲ್ಗೆ ಹೂವಿನ ಗೋಳು ತರ್ತೀನಿ ಬಿಡೆ. ಇಡು ಫೋನು. ಹಾ, ಮರಿಬೇಡಿ. ಓಕೆ. ಸಾರಿ ಸರ್, ನನ್ನ ಹೆಂಡತಿ ಫ್ಲವರ್ಸ್ ಅಂದ್ರೆ ತುಂಬಾ ಇಷ್ಟನಾ? ಅವಳಿಗಷ್ಟೇ ಅಲ್ಲ ಸರ್, ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗತ್ತೆ. ಗಂಡನ ಹತ್ರ ಹೂವಿಸ್ಕೊಳ್ಳೋದು ಅಂದ್ರೆ ಅವ್ರಿಗಿಷ್ಟ. ನಾವು ತಗೊಂಡು ಹೋಗೋ ಮೊಳ ಹೂವನ್ನ ನೋಡಿ ಎಷ್ಟು ಖುಷಿ ಪಡ್ತಾರೆ. ನಾವೇನೋ ಕೋಟಿ ರೂಪಾಯಿ ಬೆಲೆ ಬಾಳೋ ವಜ್ರ ಬಂಗಾರ ಗಿಫ್ಟ್ ಕೊಟ್ಟ ಹಾಗೆ ಫೀಲ್ ಆಗ್ತಾರೆ. ನಿಜನಾ? ಅದೇನ್ ಸರ್ ಹೀಗೆ ಕೇಳ್ತಿದ್ದೀರಲ್ಲ? ಮೇಡಮ್ ಯಾವತ್ತೂ ಹಾಗೆ ಕೇಳಿಲ್ವಾ? ಇಲ್ಲ. ಬಹುಶಃ ನಾಚಿಕೆ. ಕೇಳಬೇಕು ಅಂತಿದ್ರೇನೋ ಕೇಳಿಲ್ಲ ಅನ್ಸತ್ತೆ. ಮೊದಲು ನನ್ನ ಹೆಂಡತಿ ಕೂಡ ಅಷ್ಟೇ ಸರ್, ಕೇಳ್ತಿರ್ಲಿಲ್ಲ. ಒಂದಿನ ನಾನೇ ಏನೋ ಸುಮ್ಮನೆ ತಗೊಂಡು ಹೋದೆ. ಅವತ್ತು ಅವಳ ಕಣ್ಣಲ್ಲಿ ಆನಂದ ನೋಡಿದೆ ಸರ್, ಹೇಳೋಕ್ಕಾಗಲ್ಲ. ಆಮೇಲೆ ಯಾವತ್ತೋ ಹೇಳಿದ್ಲು, ಮನ್ಸಲ್ಲಿ ಕೇಳಬೇಕು ಅಂತಿತ್ತು, ಕೇಳೋಕ್ಕಾಗ್ಲಿಲ್ಲ ಅಂತ. ಅಂದ್ರೆ ಕಲ್ಯಾಣಿನೂ ಹೀಗೇನಾ? ಒಂದ್ಸಲ ನೀವು ಮನೆಗೆ ಹೂ ತಗೊಂಡು ಹೋಗಿ ಸರ್, ಅವಾಗ ಮೇಡಮ್ ಆನಂದನ ನೋಡಿ ಸರ್, ಲೈಫ್ ಲಾಂಗ್ ನೆನಪಿರುತ್ತೆ. ಥ್ಯಾಂಕ್ ಯು ಮೂರ್ತಿಯವರೇ. ಕಲ್ಯಾಣಿ, ನೀನು ಯಾವತ್ತೂ ನನಗೆ ಹೂ ತಗೊಂಡ್ ಬಾ, ಅದು ಬೇಕು ಇದು ಬೇಕು ಅಂತ ಯಾಕೆ ಕೇಳಲಿಲ್ಲ? ಕೇಳಬೇಕು ಅಂತಿದ್ರು ಕೇಳದೆ ಸುಮ್ಮನಾಗ್ಬಿಟ್ಯಾ? ಕಂದ, ನಿಮ್ಮಪ್ಪ ಕಾಲ್ ಮಾಡ್ತಿದ್ದಾರೆ. ಹಲೋ ಆಫೀಸರ್. ಕಲ್ಯಾಣಿ, ಹೇಳಿ ಆಫೀಸರ್. ಅದು ಅದು ಹೇಗೆ ಹೇಳೋದು? ಅದು ಮನೆಗೆ ಐಟಮ್ಸ್ ಏನಾದರೂ ತರಬೇಕಾ? ಏನೇ ಬೇಕಾಗಿದ್ರು ಬಾಲಾಜಿ ತರ್ತಾರಲ್ಲ ಆಫೀಸರ್. ಹೌದಲ್ವಾ? ಬಾಲಾಜಿ ತಗೊಂಡು ಬರ್ತಾನಲ್ವಾ? ಹೋಗ್ಲಿ, ಇನ್ನೇನಾದರೂ ಮನೆಗೆ ಬೇಕಾ? ಸದ್ಯಕ್ಕೇನು ಬೇಡ ಆಫೀಸರ್. ಅಷ್ಟಕ್ಕೂ ನೀವು ಸುಸ್ತಾಗಿರ್ತೀರಾ. ಎಲ್ಲಿ ಅಂತ ಓಡಾಡ್ತೀರಾ ಹೇಳಿ? ನೀನು ಕೇಳು ಏನು ಬೇಕು ಅಂತ. ಹೋಗ್ಲಿ, ಮನೆಗಲ್ದೇ ಇದ್ರೂ ನಿನಗೇನು ಬೇಕು ಅಂತನಾದರೂ ಕೇಳು. ನನಗೇನು ಬೇಕು ಆಫೀಸರ್? ಅದೇ ಲೈಕ್ ಸ್ವೀಟ್ಸ್, ಫ್ರೂಟ್ಸ್, ಫ್ಲವರ್ಸ್, ಹಾಗೆ. ಸ್ವೀಟ್ಸು ಫ್ರೂಟ್ಸು ಇದೆ.
ಸರಿ, ಹಾಗಾದ್ರೆ ನೀನ್ ಕೇಳಿದೆ ಅಂತ ಮಲ್ಲಿಗೆ ಹೂ ತಗೊಂಡ್ ಬರ್ತೇನೆ. ಹಾ, ನಾನ್ ಕೇಳಿದ್ನಾ? ಹಾ, ನೀನ್ ಕೇಳಿದೆ. ತರ್ತೀನಿ. ಇಡ್ತೀನಿ, ಬಾಯ್. ಹಲೋ, ಮಲ್ಲಿಗೆ ಹೂ ತರ್ತೀನಿ ಅಂತ ಹೇಳೋಕೆ ಇಷ್ಟೆಲ್ಲ ಕಷ್ಟಪಡ್ಬೇಕು ಆಫೀಸರ್? ಅಯ್ಯಯ್ಯೋ, ಇನ್ನೊಂದು ಸ್ವಲ್ಪ ಮಾತಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ. ಏನೇ ಆದ್ರೂ ಹುಡುಗಿ ಜೊತೆ ಮಾತಾಡೋದು ಒಂದು ಕಲೆ. ಹಾ, ಅದ್ರಲ್ಲಿ ನಾನು ತುಂಬಾ ವೀಕ್ ಅಂತ ಅರ್ಥ ಆಗ್ತಾ ಇದೆ. ಕಂದ, ನಿಮ್ಮಪ್ಪ ನನಗೋಸ್ಕರ ಮಲ್ಲಿಗೆ ಹೂ ತರ್ತೀನಿ ಅಂತ ಹೇಳಿದ್ರು. ಆ ಮಾತು ಕೇಳ್ತಿದ್ದ ಹಾಗೆ ನನಗೆಷ್ಟು ಖುಷಿ ಆಯ್ತು ಗೊತ್ತಾ? ನಿಮ್ಮಪ್ಪ ನನಗೆ ತೋರ್ಸೋ ಪ್ರೀತಿನ ನೋಡ್ತಿದ್ರೆ ಇನ್ಮೇಲೆ ನಾನು ನಿಮ್ಮಪ್ಪನ್ನ ಶ್ರೀರಾಮನ ಆರಾಧಿಸೋ ಶಬರಿ ಹಾಗೆ ಆರಾಧಿಸ್ತೀನೇನೋ ಅನ್ನಿಸ್ತಾ ಇದೆ. ನಿಮ್ಮಪ್ಪ ಬರೋ ಅಷ್ಟ್ರಲ್ಲಿ ನಿಮ್ಮ ಅಜ್ಜಿ ಹುಟ್ಟಿದಬ್ಬಕ್ಕೆ ನಾನೇ ನನ್ನ ಕೈಯಾರೆ ಕೇಕ್ ರೆಡಿ ಮಾಡ್ತೀನಿ. ನಿಮ್ಮಪ್ಪ ಬಂದ ತಕ್ಷಣ ನಿಮ್ಮ ಅಜ್ಜಿ ಕೈಯಿಂದ ಕೇಕ್ ಕಟ್ ಮಾಡಿಸಿ ನಿಮ್ಮಪ್ಪಂಗೆ ನನ್ನ ಕೈಯಾರೆ ಕೇಕ್ ತಿನ್ನಿಸ್ತೀನಿ. ಕೇಕನ್ನ ಟೇಸ್ಟ್ ಮಾಡಿ ಕಲ್ಯಾಣಿ ನೀನು ಗ್ರೇಟ್ ಅನ್ಬೇಕು. ನಿಮ್ಮಪ್ಪ ನನ್ನ ಹೊಗಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಚೆನ್ನಾಗಿರುತ್ತೆ ಕಣೆ, ಯಾಕಿರಲ್ಲ? ಒಳ್ಳೆಯವಳ ಹಾಗೆ ಹೀಗೆ ನಾಟಕ ಮಾಡ್ತಾ ನನ್ನ ಮಗನಿಗೆ ನೀನ್ ಹತ್ರ ಆಗ್ತಾ ನನ್ನ ಮಗನಿಂದ ನನ್ನನ್ನ ದೂರ ಮಾಡ್ತಿದ್ಯಾ. ಮನೇಲಿರೋ ಎಲ್ರನ್ನೂ ನಿನ್ ಬುಟ್ಟಿಗೆ ಹಾಕೊಂಡಿದ್ಯಾ. ನಿನ್ನ ನೋಡಿದ್ರೇನೆ ಆಗದೆ ಇರೋ ನನ್ನನ್ನು ಕೂಡ ಈಗ ನಿನ್ ಬುಟ್ಟಿಗೆ ಹಾಕೋಬೇಕು ಅಂತ ನೋಡ್ತಿದ್ಯಾ. ನನ್ನ ಹತ್ರ ನೀನು ಬೇಳೆ ಬೇಯಲ್ವೇ? ಕಂದ, ನೀನ್ ಇಲ್ಲೇ ಮಲ್ಕೊಂಡಿರು, ನಾನು ಹೋಗಿ ಕೇಕ್ ಮಾಡೋದಕ್ಕೆ ರೆಡಿ ಮಾಡಿ ಬರ್ತೀನಿ. ನೀನು ಕೇಕ್ ಮಾಡಿ ನನ್ನನ್ನು ನನ್ನ ಮಗನ್ನು ನಿನ್ ಬುಟ್ಟಿಗೆ ಹಾಕೊಳ್ಳೋ ಪ್ಲಾನ್ ಮಾಡಿದ್ಯಾ ಅಲ್ವಾ? ಅದೇ ಕೇಕಿಂದ ನಿನಗೆ ಕಣ್ಣೀರ್ ಹಾಕಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ದಮಯಂತಿನೇ ಅಲ್ಲ. ಮಗು ನಳ್ಸಿದ್ರೆ ಆ ಕಲ್ಯಾಣಿ ಇಲ್ಲಿಗೆ ಬರ್ತಾಳೆ. ಆ ಮಧ್ಯದಲ್ಲಿ ಕೇಕ್ನ ನಾನು ಹಾಳು ಮಾಡ್ತೀನಿ. ಇವನನ್ನು ಗಿಲ್ಲಿ ಅಳಿಸೋ ಅಂತ ಅಗತ್ಯನೇ ಇಲ್ಲ. ನನ್ನ ನೋಡಿದ್ರೇನೆ ಅಳ್ತಾನೆ. ಏನೋ ಸಂಪದ ಪುತ್ರ ಮೋಕ್ಷಜ್ಞ, ನಿಮ್ಮಮ್ಮ ಎಲ್ಲೋ ಇದ್ರೆ ನಿನಗಳು ಯಾಕೋ ಬರ್ತಿಲ್ಲ? ತಪ್ಪಲ್ವೇನೋ? ಅಮ್ಮ ಅಮ್ಮ ಅಂತ ನಿನ್ನ ಹೆತ್ತು ಬಿಟ್ಟು ಹೋಗಿರೋ ಸಂಪದಾಗೆ ಅಡ್ಗೆ ಮನೇಲಿರೋ ದತ್ತು ತಾಯಿಗೆ ಕೇಳೋ ಹಾಗೆ ಅಳ್ಬೇಕು. ಥ್ಯಾಂಕ್ ಯು ಕಣೋ, ಚೆನ್ನಾಗಳು. ಕಂದ, ಏನಾಯ್ತು ಕಂದ? ಏನಾಯ್ತು ಕಂದ? ನಾನು ಎಲ್ಲೂ ಹೋಗಿಲ್ಲ, ಕಿಚನಲ್ಲೇ ಇದ್ದೆ. ನಾನು ದೂರ ಹೋದೆ ಅಂತ ಭಯ ಪಟ್ಕೊಂಡ? ನಿನ್ನ ಬಿಟ್ಟು ನಾನು ಎಲ್ಲ ಹೋಗ್ತೀನಿ ಕಂದ. ಅಯ್ಯೋ, ಅಳಬಾರ್ದು ಕಂದ. ಸರಿ, ನನ್ನ ಜೊತೆ ಬಾ, ಇಬ್ರು ಹೋಗಿ ಕೇಕ್ ಮಾಡೋಣ. ಬಾ.
ಥ್ಯಾಂಕ್ಸ್ ಬಾವಾ, ಕೇಳ್ತಿದ್ದಾಗೆ ಶಾಪಿಂಗ್ ಕರ್ಕೊಂಡು ಬಂದಿದ್ದಕ್ಕೆ. ಇಟ್ಸ್ ಓಕೆ. ನೀ ನನಗೆ ಸೆಲೆಕ್ಟ್ ಮಾಡಿರೋ ಡ್ರೆಸ್ಸು ಕಲರ್ಸು ತುಂಬಾ ಚೆನ್ನಾಗಿದೆ ಗೊತ್ತಾ. ನಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಬಾವಾ. ನಿಜ ಹೇಳು ಬಾವಾ, ನಿನಗೆ ನನ್ನಂದ್ರೆ ಇಷ್ಟ ಅಲ್ವಾ? ಏನಂತಿದ್ಯಾ ಲಕ್ಷ್ಮಿ? ನನ್ನ ಫ್ರೆಂಡ್ ಸುಜನಾಗೆ ಬಾಯ್ ಫ್ರೆಂಡ್ ಇದ್ದಾನೆ. ಅವನು ಕೂಡ ನಿಂತರನೆ ತುಂಬಾ ಕೇರಿಂಗ್ ಅಲ್ಲಿ ನೋಡ್ಕೋತಾನೆ. ಆ ಹುಡುಗಿಗೆ ಯಾವ ತರ ಡ್ರೆಸ್ಗಳು ಇಷ್ಟ, ಅವಳಿಗೆ ಯಾವ ತರ ಕಲರ್ಸ್ ಚೆನ್ನಾಗಿರುತ್ತೆ, ಅವಳಿಗಿಂತ ಅವನಿಗೆ ತುಂಬಾ ಚೆನ್ನಾಗ್ ಗೊತ್ತಂತೆ. ನೀನು ಕೂಡ ನನ್ಗೆ ಒಳ್ಳೆ ಡ್ರೆಸ್ನೇ ಸೆಲೆಕ್ಟ್ ಮಾಡಿದೀಯಾ. ಅದಕ್ಕೆ ನಾನಂದ್ರೆ ನಿನಗೆ ಇಷ್ಟನೇನೋ ಅಂತ ಕೇಳ್ದೆ. ಬಾವಾ ಬಾವಾ ಬಾವಾ, ಮುಂದೆ ಸೂಪರ್ ಮಾರ್ಕೆಟ್ ಹತ್ರ ನಿಲ್ಲಿಸ್ತೀಯಾ? ನಾನೇನೋ ತಗೋಬೇಕು. ಸರಿ. ಅಕ್ಕ, ನಿನಗೇನಾದ್ರೂ ಬೇಕು ಅಂದ್ರೆ ತಗೋ. ಇಷ್ಟೊತ್ವರೆಗೂ ಫುಲ್ ಆಗಿತ್ತಲ್ಲ, ಇವಾಗೇನು ಇಷ್ಟು ಕಮ್ಮಿ ಆಗಿದೆ? ಸರಿ. ಕಲ್ಯಾಣಿ, ಫಸ್ಟ್ ಟೈಮ್ ನಿನಗೋಸ್ಕರ ಮಲ್ಲಿಗೆ ಹೂ ತಗೊಂಡು ಬರ್ತಾ ಇದ್ದೀನಿ. ಅನಾವಶ್ಯಕವಾಗಿ ನಿಜ ಏನು ಅಂತ ತಿಳ್ಕೊಳ್ದೆ ದುಡ್ಡಿನ ವಿಷಯದಲ್ಲಿ ನಿನಗೆ ನೋವು ಕೊಟ್ಟು ನಿನ್ನ ಕಣ್ಣೀರಿಗೆ ಕಾರಣ ಅದೇ. ಇನ್ನು ಮುಂದೆ ಹಾಗೆ ನಡೀದೇ ಇರೋ ಹಾಗೆ ನೋಡ್ಕೋತೀನಿ. ನಿನ್ನ ಮುಖದ ಮೇಲೆ ನಗು ಬರೋದಕ್ಕೆ ಕಾರಣ ಆಗಬೇಕೇ ಹೊರತು ನಿನ್ನ ಕಣ್ಣೀರು ಬರೋದಕ್ಕೆ ಕಾರಣ ಆಗಬಾರ್ದು. ಅಂದವಾದ ಶ್ರೀಮತಿಗೆ 100 ವರ್ಷ. ನಿನ್ನ ಈಗ ತಾನೇ ನೆನೆಸ್ಕೊತಾ ಇದ್ದೆ, ಆಗ್ಲೇ ಕಾಲ್ ಮಾಡಿದ್ಯಾ? ನೀವ್ ನೆನ್ಪಿಸ್ಕೊಂಡಿದ್ದು ನನ್ ಮನ್ಸಿಗೆ ಕೇಳಿಸ್ತು ಆಫೀಸರ್, ಅದಕ್ಕೆ ಕಾಲ್ ಮಾಡ್ದೆ. ಈಗ ಹೊರಟ್ರಾ ಇಲ್ವಾ? ಆನ್ ದ ವೇ. ಬರ್ಬೇಕಾದ್ರೆ ಮಗುಗೆ ಸೋಪು ಆಯಿಲ್ ತಗೊಂಡ್ ಬನ್ನಿ. ಸರಿ. ಮರ್ತ್ ಹೋಗ್ಬೇಡಿ. ಅಯ್ಯಯ್ಯೋ, ಮಹಾರಾಣಿ ಆರ್ಡರ್ ಮಾಡಿದ್ದಾಯ್ತಲ್ಲ, ತಪ್ಸೋಕಾಗತ್ತಾ? ಸರಿ, ಹುಷಾರು. ಅಕ್ಕ,
ಬಾಡಿ ಸ್ಪ್ರೇ ಎಲ್ಲಿದೆ ಅಂತ ನೋಡ್ತಾ? ಇಷ್ಟೊತ್ತು ನಾವಿದ್ವಲ್ಲ ಅಲ್ಲೇ ಇದೆ. ಹೌದಾ, ನಡಿ ಹೋಗೋಣ. ಅಕ್ಕ, ಬಾವಂಗ್ ಇದನ್ ಕೊಡೋಣ. ಏಯ್ ನಿನ್ನ ಸ್ಯಾಮ್, ಸಾರಿ ಸರ್. ಇಟ್ಸ್ ಓಕೆ, ಟೇಕ್ ಕೇರ್. ಇವರೆಲ್ಲಿ ಮಾಯ ಆಗೋದ್ರು? ನೀವ್ಯಾಕೆ ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಬಚ್ಚಿಟ್ಕೊಳ್ಳೋದು ಅಂದ್ರೇನು? ನಿನಗೆ ಆಟ ಆಡ್ಸೋಣ ಅಂತ ಅಷ್ಟೇ. ಅಷ್ಟೇ ಅಲ್ವಾ ಸ್ಯಾಮ್? ಹೌದು. ಆದ್ರೆ ನಾನು ಕಂಡಿಡ್ದು ಬಿಟ್ಟೆ ಅಲ್ಲ, ದಟ್ ಈಸ್ ಮಹಾಲಕ್ಷ್ಮಿ. ನಿಜಾನೇ, ಯು ಆರ್ ಗ್ರೇಟ್. ಅಕ್ಕ, ಬಾವನ್ ಬಿಡು, ನಾವಿನ್ನೂ ತಗೋಬೇಕು. ಬಾ. ಸಂಪದ ಥರ ಇದ್ದಾಳಲ್ಲ. ನೀವು ಬಿಲ್ ಮಾಡಿ, ನಾನು ಈಗಲೇ ಬಂದೆ. ಓಕೆ ಸರ್.